ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಈ ಹೊತ್ತಿಗೆ ಒಮ್ಮೆ ನಿಮ್ಮ ಜೀವನವನ್ನೇ ನೆನಪಿಸಿಕೊಳ್ಳಿ. ಬೆಳಗ್ಗೆ ಎದ್ದ ಕೂಡಲೇ ಮನಸ್ಸಿನಲ್ಲಿ ಬರುವ ಮೊದಲ ಆಲೋಚನೆ ಏನು? ಇವತ್ತು ಆಫೀಸಲ್ಲಿ ಬಾಸ್ ಏನಂತಾರೋ? ಈ ತಿಂಗಳ ಇಎಂಐ ಕಟ್ಟೋಕ್ಕಾಗುತ್ತೋ ಇಲ್ವೋ? ಮಗುವಿನ ಫೀಸ್ ಕಟ್ಟಬೇಕು, ಆರೋಗ್ಯ ಸರಿಯಿಲ್ಲ, ಏನಾಗುತ್ತೋ ಏನೋ? ಹೀಗೆ ಒಂದಲ್ಲ ಒಂದು ಭಯ ನಮ್ಮ ಮನಸ್ಸನ್ನು ಆವರಿಸಿರುತ್ತದೆ. ರಾತ್ರಿ ಮಲಗಿದಾಗಲೂ ಅದೇ ಭಯ. ನಾಳೆ ಏನಾಗುತ್ತದೋ ಎಂಬ ಆತಂಕ ನಿದ್ದೆಗೆಡಿಸುತ್ತದೆ. ಕೆಲವರಿಗೆ ಸಂಬಂಧಗಳ ಭಯ, ಇನ್ನು ಕೆಲವರಿಗೆ ಸೋಲಿನ ಭಯ, ಮತ್ತೆ ಕೆಲವರಿಗೆ ಸಾವಿನ ಭಯ. ಈ ಭಯ ಎಂಬುದು ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಒಂದು ಶಾಶ್ವತ ಅತಿಥಿಯಂದ ಕುಳಿತುಬಿಟ್ಟಿದೆ. ಆದರೆ ಸ್ನೇಹಿತರೆ, ಒಂದು ವಿಷಯ ಸತ್ಯ: ಈ ಭಯ ಎಂಬುದು ಇಂದಿನ ಹೊಸ ಸಮಸ್ಯೆ ಅಲ್ಲ. ಇದು ಮನುಷ್ಯ ಜನ್ಮ ತಾಳಿದಾಗಿನಿಂದಲೂ ಇರುವ ಸಮಸ್ಯೆ. ದ್ವಾಪರ ಯುಗದಲ್ಲಿ ಸ್ವತಃ ಅರ್ಜುನನಂತಹ ಮಹಾಶೂರ, ಗಾಂಡೀವಧಾರಿ, ಯಾವ ಯುದ್ಧದಲ್ಲೂ ಬೆನ್ನು ತೋರಿಸದ ವೀರ ಕೂಡ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ನಿಂತಾಗ ಭಯದಿಂದ ನಡುಗಿ ಹೋದ. ಗಾಂಡೀವ ಕೈಯಿಂದ ಜಾರಿಬಿತ್ತು, ಕಾಲುಗಳು ನಡುಗಿದವು, ಮೈಯೆಲ್ಲ ಬೆವರಿತು. ಇದನ್ನೇ ಗೀತೆಯಲ್ಲಿ ವಿಷಾದ ಯೋಗ ಎಂದು ಕರೆದದ್ದು. ಎಷ್ಟು ದೊಡ್ಡ ವೀರನಾದರೂ, ಎಷ್ಟು ಶಕ್ತಿಶಾಲಿಯಾದರೂ ಭಯ ಎಂಬುದು ಬಂದೇ ಬರುತ್ತದೆ ಎಂಬುದಕ್ಕೆ ಅರ್ಜುನನೇ ಸಾಕ್ಷಿ. ಆದರೆ ಆ ಕ್ಷಣದಲ್ಲಿ ಅರ್ಜುನನ ಪಕ್ಕದಲ್ಲಿ ಯಾರಿದ್ದರು? ಸ್ವತಃ ಶ್ರೀಕೃಷ್ಣ ಪರಮಾತ್ಮ. ಆತ ಅರ್ಜುನನ ಸಾರಥಿಯಾಗಿ ನಿಂತು ಆ ಭಯವನ್ನು ಬೇರು ಸಮೇತ ಕಿತ್ತೆಸೆಯುವಂತಹ ಜ್ಞಾನವನ್ನು ಕೊಟ್ಟ. ಆ ಜ್ಞಾನವೇ ಭಗವದ್ಗೀತೆ. ಈ ಗೀತೆ ಕೇವಲ ಒಂದು ಗ್ರಂಥವಲ್ಲ, ಇದು ಭಯದಿಂದ ನರಳುತ್ತಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೃಷ್ಣ ಕೊಟ್ಟ ಔಷಧಿ. ಇಂದು ನಾವು ಎದುರಿಸುತ್ತಿರುವ ಭಯಗಳು ಬೇರೆ ರೂಪದಲ್ಲಿ ಇರಬಹುದು, ಆದರೆ ಅವುಗಳ ಮೂಲ ಒಂದೇ: ಅಜ್ಞಾನ, ಮೋಹ ಮತ್ತು ನಾನೇ ಕರ್ತ ಎಂಬ ಅಹಂಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ ಆ ಕಾಲಾತೀತ ಜ್ಞಾನವನ್ನು, ಅಂದರೆ ಎಷ್ಟೇ ಕಾಲ ಕಳೆದರೂ ಬದಲಾಗದ, ಇಂದಿಗೂ ಅಷ್ಟೇ ಪ್ರಸಕ್ತವಾದ ಆ ಸತ್ಯಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಭಯ ಎಂದರೇನು? ಅದು ಎಲ್ಲಿಂದ ಹುಟ್ಟುತ್ತದೆ? ಅದನ್ನು ಗೆಲ್ಲುವುದು ಹೇಗೆ? ಮತ್ತು ಕೃಷ್ಣ ಕೊಟ್ಟ ಆ ಜ್ಞಾನ ಇಂದಿನ ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ಒಂದೊಂದಾಗಿ ನೋಡೋಣ. ಭಯ ಎಂಬುದು ಮನುಷ್ಯನ ಸಹಜ ಸ್ವಭಾವವೇ, ಅಥವಾ ಅದು ನಮ್ಮ ಮನಸ್ಸು ಸೃಷ್ಟಿಸಿಕೊಂಡ ಒಂದು ಭ್ರಮೆಯೇ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕಾದರೆ ನಾವು ಮೊದಲು ಅರ್ಜುನನ ಆ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬೇಕು. ಯುದ್ಧಭೂಮಿಯಲ್ಲಿ ನಿಂತ ಅರ್ಜುನ ತನ್ನ ಎದುರಿಗಿದ್ದ ಸೈನ್ಯದಲ್ಲಿ ತನ್ನದೇ ಬಂಧುಗಳನ್ನು, ಗುರುಗಳನ್ನು, ಅಜ್ಜನನ್ನು ನೋಡಿದ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಎದ್ದ ಭಾವನೆ ಕೇವಲ ಯುದ್ಧದ ಭಯವಲ್ಲ, ಅದು ನಷ್ಟದ ಭಯ, ಸಂಬಂಧ ಕಳೆದುಕೊಳ್ಳುವ ಭಯ, ಪಾಪದ ಭಯ ಮತ್ತು ಭವಿಷ್ಯದ ಅನಿಶ್ಚಿತತೆಯ ಭಯ. ಇದೇ ಭಯಗಳು ಇಂದು ನಮ್ಮ ಜೀವನದಲ್ಲೂ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಕೆಲಸ ಕಳೆದುಕೊಳ್ಳುವ ಭಯ, ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುವ ಭಯ, ಸಮಾಜ ಏನಂದುಕೊಳ್ಳುತ್ತದೋ ಎಂಬ ಭಯ, ಎಲ್ಲವೂ ಆ ಒಂದೇ ಮೂಲದಿಂದ ಹುಟ್ಟುತ್ತವೆ. ಈ ಭಯದ ಮೂಲ ಏನೆಂದರೆ, ನಾವು ನಮ್ಮನ್ನು ಈ ದೇಹಕ್ಕೆ, ಈ ಸಂಬಂಧಗಳಿಗೆ, ಈ ಆಸ್ತಿಪಾಸ್ತಿಗೆ ಸಂಪೂರ್ಣವಾಗಿ ಬಂಧಿಸಿಕೊಂಡಿದ್ದೇವೆ. ಇದು ನನ್ನದು, ಇದು ಕಳೆದು ಹೋದರೆ ನಾನು ಮುಗಿದೆ ಎಂಬ ಭಾವನೆಯೇ ಭಯದ ಬೇರು. ಶ್ರೀಕೃಷ್ಣ ಅರ್ಜುನನಿಗೆ ಮೊದಲು ಕಲಿಸಿದ್ದೇ ಈ ಸತ್ಯ: ನೀನು ಈ ದೇಹವಲ್ಲ, ನೀನು ಶಾಶ್ವತ ಆತ್ಮ. ಈ ಒಂದು ಜ್ಞಾನ ಅರ್ಥವಾದರೆ ಸಾಕು, ಭಯದ ಬುಡವೇ ಅಲುಗಾಡಿಸುತ್ತದೆ. ಭಯದ ಮೂಲ ನಾವು ನಮ್ಮನ್ನು ದೇಹ ಮತ್ತು ಸಂಬಂಧಗಳಿಗೆ ಸಂಪೂರ್ಣವಾಗಿ ಗುರುತಿಸಿಕೊಂಡಿರುವುದೇ ಆಗಿದೆ. ಈಗ ನಾವು ಇನ್ನೂ ಆಳಕ್ಕೆ ಹೋಗಿ ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟ ಆ ಮೊದಲ ಪಾಠವನ್ನು ನೋಡೋಣ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಇಲ್ಲದಿರುವುದಕ್ಕೆ ಅಸ್ತಿತ್ವವಿಲ್ಲ, ಇರುವುದಕ್ಕೆ ನಾಶವಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಅಂದ್ರೆ ಈ ದೇಹ ಶಾಶ್ವತವಲ್ಲ, ಆದರೆ ಅದರೊಳಗಿರುವ ಆತ್ಮ ಶಾಶ್ವತ. ಇದನ್ನು ನಾವು ಬರೀ ಪುಸ್ತಕದ ಮಾತು ಎಂದು ತಳ್ಳಿಹಾಕಬಾರದು. ಇದನ್ನು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಬೇಕು. ಒಮ್ಮೆ ಯೋಚಿಸಿ ನೋಡಿ, ನಾವು ಯಾವುದಕ್ಕೆ ಭಯಪಡುತ್ತೇವೆ? ಬಹುತೇಕ ಎಲ್ಲಾ ಭಯಗಳು ಎರಡು ವಿಷಯಗಳ ಸುತ್ತಲೇ ಸುತ್ತುತ್ತವೆ: ನಷ್ಟದ ಭಯ ಮತ್ತು ಅಜ್ಞಾತದ ಭಯ. ಕೆಲಸ ಕಳೆದುಕೊಳ್ಳುತ್ತೇನೆ ಎಂಬ ಭಯ, ಆರೋಗ್ಯ ಹಾಳಾಗುತ್ತದೆ ಎಂಬ ಭಯ, ಮಕ್ಕಳ ಭವಿಷ್ಯದ ಬಗ್ಗೆ ಭಯ. ಇವೆಲ್ಲವೂ ಭವಿಷ್ಯದಲ್ಲಿ ಏನಾಗುತ್ತದೋ ಗೊತ್ತಿಲ್ಲ ಎಂಬ ಅಜ್ಞಾತದ ಭಯದಿಂದಲೇ ಹುಟ್ಟುತ್ತವೆ. ಆದರೆ ಕೃಷ್ಣ ಹೇಳುತ್ತಾನೆ, ನೀನು ಯಾವುದೂ ಕಳೆದುಕೊಳ್ಳುವುದಿಲ್ಲ, ಏಕೆಂದರೆ ಎಲ್ಲವೂ ಬಂದದ್ದೇ ಸಾಲದ ಮೇಲೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಾಗಿ ನಮ್ಮದಲ್ಲ. ಇಲ್ಲಿ ಒಂದು ಸಣ್ಣ ಉದಾಹರಣೆ ನೆನಪಿಸಿಕೊಳ್ಳಿ. ಒಂದು ಚಿಕ್ಕ ಮಗು ಆಟಿಕೆ ತೆಗೆದುಕೊಂಡು ಆಡುತ್ತಿರುತ್ತದೆ. ಅದೇ ಆಟಿಕೆಯನ್ನು ಇನ್ನೊಂದು ಮಗು ಕಸಿದುಕೊಂಡರೆ ಮೊದಲ ಮಗು ಜೋರಾಗಿ ಅಳುತ್ತದೆ. ಅದಕ್ಕೆ ಆ ಆಟಿಕೆ ಇಡೀ ಪ್ರಪಂಚದಷ್ಟು ಮುಖ್ಯ ಅನಿಸಿರುತ್ತದೆ. ಆದರೆ ಒಂದೆರಡು ಗಂಟೆಯಲ್ಲಿ ಆ ಮಗು ಇನ್ನೊಂದು ಆಟಿಕೆಯೊಂದಿಗೆ ಸಂತೋಷವಾಗಿ ಆಡುತ್ತಿರುತ್ತದೆ.
ದೊಡ್ಡವರಾದ ನಾವೂ ಕೂಡ ಹೀಗೆಯೇ ಇದ್ದೇವೆ. ನಮ್ಮ ಆಸ್ತಿ, ಸ್ಥಾನಮಾನ, ಸಂಬಂಧಗಳು ಇವೆಲ್ಲ ನಮಗೆ ಆಟಿಕೆಗಳಂತೆಯೇ, ಆದರೆ ನಾವು ಅವುಗಳನ್ನು ನಮ್ಮ ಜೀವಕ್ಕಿಂತ ಹೆಚ್ಚು ಮುಖ್ಯವೆಂದು ಭಾವಿಸಿ ಭಯದಲ್ಲಿ ಬದುಕುತ್ತೇವೆ. ಶ್ರೀಕೃಷ್ಣ ಇನ್ನೊಂದು ಮಹತ್ವದ ಸತ್ಯವನ್ನು ಹೇಳುತ್ತಾನೆ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ, ಹುಟ್ಟಿದವನಿಗೆ ಸಾವು ಖಚಿತ. ಇದನ್ನು ಕೇಳಿದಾಗ ಕೆಲವರಿಗೆ ಇದು ನಿರಾಶಾವಾದದ ಮಾತಿನಂತೆ ಕಾಣಬಹುದು, ಆದರೆ ಇದು ವಾಸ್ತವವಾಗಿ ಅತ್ಯಂತ ಶಕ್ತಿಶಾಲಿ ಸತ್ಯ. ಸಾವು ಖಚಿತ ಎಂದು ಒಪ್ಪಿಕೊಂಡ ಕ್ಷಣದಲ್ಲಿ ನಾವು ಅದರ ಭಯದಿಂದ ಮುಕ್ತರಾಗುತ್ತೇವೆ. ಏಕೆಂದರೆ ಯಾವುದು ಖಚಿತವೋ ಅದಕ್ಕೆ ಭಯಪಡುವ ಅಗತ್ಯವಿಲ್ಲ. ಭಯ ಇರುವುದು ಅನಿಶ್ಚಿತತೆಗೆ. ಸಾವು ಬರುತ್ತದೆ ಎಂದು ಗೊತ್ತಿದ್ದರೂ ಅದು ಯಾವಾಗ ಬರುತ್ತದೆ ಎಂಬುದೇ ನಮ್ಮನ್ನು ಕಾಡುವ ಪ್ರಶ್ನೆ. ಆದರೆ ಕೃಷ್ಣ ಹೇಳುತ್ತಾನೆ, ಆ ಪ್ರಶ್ನೆಗೆ ಉತ್ತರ ಹುಡುಕುವುದರ ಬದಲು ಇಂದಿನ ಈ ಕ್ಷಣವನ್ನು ಪೂರ್ಣವಾಗಿ ಬದುಕುವುದೇ ಜ್ಞಾನಿಯ ಲಕ್ಷಣ. ಇಂದಿನ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಭವಿಷ್ಯದ ಚಿಂತೆಯಲ್ಲಿಯೇ ವರ್ತಮಾನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮಗು ಚಿಕ್ಕದಿರುವಾಗಲೇ ಅದರ ಮದುವೆಯ ಚಿಂತೆ, ಕೆಲಸಕ್ಕೆ ಸೇರಿದ ಮೊದಲ ದಿನವೇ ನಿವೃತ್ತಿಯ ಚಿಂತೆ, ಹೀಗೆ ಇನ್ನೂ ಬರದ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಇರುವ ಈ ಕ್ಷಣದ ಸಂತೋಷವನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಕೃಷ್ಣನ ಜ್ಞಾನ ಹೇಳುವುದೇ ಇದನ್ನೇ. ನಿನ್ನ ಕರ್ತವ್ಯವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಇದೇ ಕರ್ಮಣ್ಯೇಮಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎಂಬ ಗೀತೆಯ ಅತ್ಯಂತ ಪ್ರಸಿದ್ಧ ಶ್ಲೋಕದ ಸಾರ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಈ ಶ್ಲೋಕವನ್ನು ಹೆಚ್ಚಿನವರು ಕೇಳಿರುತ್ತಾರೆ. ಆದರೆ ಇದರ ನಿಜವಾದ ಅರ್ಥ ಎಷ್ಟು ಜನಕ್ಕೆ ತಿಳಿದಿದೆ? ಇದರ ಅರ್ಥ ಫಲ ಬೇಡ, ಕೆಲಸ ಮಾತ್ರ ಮಾಡು ಎಂದಲ್ಲ. ಇದರ ನಿಜವಾದರ್ಥ ನಿನ್ನ ಕೆಲಸದ ಫಲ ನಿನ್ನ ಕೈಯಲ್ಲಿಲ್ಲ. ಅದು ಪ್ರಕೃತಿಯ, ಕಾಲದ ಮತ್ತು ಅನೇಕ ಅಂಶಗಳ ಸಂಯೋಜನೆಯ ಮೇಲೆ ಅವಲಂಬಿಸಿರುತ್ತದೆ. ನಿನ್ನ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ. ಇದನ್ನು ಅರ್ಥ ಮಾಡಿಕೊಂಡರೆ ಫಲದ ಬಗ್ಗೆಯಿನ ಆತಂಕವೇ ಇಲ್ಲವಾಗುತ್ತದೆ. ಯೋಚಿಸಿ ನೋಡಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದುತ್ತಾನೆ. ಅವನ ಕೈಯಲ್ಲಿರುವುದು ಎಷ್ಟು ಚೆನ್ನಾಗಿ ಓದುತ್ತಾನೆ, ಎಷ್ಟು ಶ್ರದ್ಧೆಯಿಂದ ಪ್ರಯತ್ನ ಪಡುತ್ತಾನೆ ಎಂಬುದು ಮಾತ್ರ. ಆದರೆ ಎಷ್ಟು ಅಂಕ ಬರುತ್ತದೆ, ಪೇಪರ್ ಹೇಗಿರುತ್ತದೆ, ಪರೀಕ್ಷಕ ಹೇಗೆ ಮೌಲ್ಯಮಾಪನ ಮಾಡುತ್ತಾನೆ, ಇವೆಲ್ಲ ಅವನ ಕೈಯಲ್ಲಿಲ್ಲ. ಆದರೂ ಬಹುತೇಕ ವಿದ್ಯಾರ್ಥಿಗಳು ಫಲಿತಾಂಶದ ಬಗ್ಗೆಯೇ ಹೆಚ್ಚು ಚಿಂತಿಸುತ್ತಾ ಓದುವ ಪ್ರಕ್ರಿಯೆಯನ್ನೇ ಆನಂದಿಸುವುದನ್ನು ಮರೆಯುತ್ತಾರೆ. ಇದೇ ರೀತಿ ಒಬ್ಬ ಉದ್ಯೋಗಿ ಪ್ರಮೋಷನ್ ಬಗ್ಗೆ, ಒಬ್ಬ ವ್ಯಾಪಾರಿ ಲಾಭದ ಬಗ್ಗೆ, ಒಬ್ಬ ರೈತ ಬೆಳೆಯ ಬಗ್ಗೆ ಎಲ್ಲರೂ ಫಲದ ಚಿಂತೆಯಲ್ಲಿಯೇ ಇಂದಿನ ಪ್ರಯತ್ನದ ಆನಂದವನ್ನು ಕಳೆದುಕೊಳ್ಳುತ್ತಾರೆ. ಶ್ರೀಕೃಷ್ಣ ಹೇಳುವ ಕರ್ಮಯೋಗ ಇದನ್ನೇ ಬದಲಾಯಿಸುತ್ತದೆ. ಫಲದ ಮೇಲಿನ ಆಸಕ್ತಿಯನ್ನು ಬಿಟ್ಟು ಕೆಲಸದ ಮೇಲೆ ಸಂಪೂರ್ಣ ಗಮನ ಕೊಟ್ಟಾಗ 2 ದೊಡ್ಡ ಪ್ರಯೋಜನಗಳಾಗುತ್ತವೆ. ಮೊದಲನೆಯದು, ಕೆಲಸದ ಗುಣಮಟ್ಟ ಸ್ವಾಭಾವಿಕವಾಗಿ ಉತ್ತಮವಾಗುತ್ತದೆ, ಏಕೆಂದರೆ ಪೂರ್ಣ ಮನಸ್ಸು ಅಲ್ಲಿಯೇ ಇರುತ್ತದೆ. ಎರಡನೆಯದು, ಫಲಿತಾಂಶ ಏನೇ ಬಂದರೂ ಅದನ್ನು ಸಮಚಿತ್ತತೆಯಿಂದ ಸ್ವೀಕರಿಸುವ ಶಕ್ತಿ ಬರುತ್ತದೆ. ಇದನ್ನೇ ಕೃಷ್ಣ ಸಮತ್ವಂ ಯೋಗ ಉಚ್ಯತೆ ಎಂದು ಕರೆಯುತ್ತಾನೆ. ಸಮಚಿತ್ತತೆಯೇ ಯೋಗ. ಆದರೆ ಸ್ನೇಹಿತರೆ, ಈ ಜ್ಞಾನವನ್ನು ಕೇವಲ ಕೇಳಿರುವುದರಿಂದ ಜೀವನ ಬದಲಾಗುವುದಿಲ್ಲ. ಇದನ್ನು ಆಚರಣೆಗೆ ತರಬೇಕು. ಆಚರಣೆಗೆ ತರಬೇಕಾದರೆ ಮೊದಲು ನಮ್ಮ ಭಯದ ನಿಜವಾದ ಸ್ವರೂಪವನ್ನು ಗುರುತಿಸಬೇಕು. ಬಹುತೇಕ ಜನ ತಮ್ಮ ಭಯವನ್ನು ವಾಸ್ತವ ಎಂದು ನಂಬಿಬಿಡುತ್ತಾರೆ. ಆದರೆ ಮನೋವಿಜ್ಞಾನವು ಹೇಳುತ್ತದೆ, ನಮ್ಮ 90% ಭಯಗಳು ಎಂದೂ ನಿಜವಾಗುವುದಿಲ್ಲ. ಅವು ಕೇವಲ ಮನಸ್ಸಿನ ಕಲ್ಪನೆಗಳಷ್ಟೇ. ನಾವು ಭವಿಷ್ಯದ ಬಗ್ಗೆ ಕೆಟ್ಟ ಕಥೆಗಳನ್ನು ಕಟ್ಟಿ ಆ ಕಲ್ಪಿತ ಕಥೆಗಳಲ್ಲಿಯೇ ಬದುಕುತ್ತೇವೆ ಮತ್ತು ಆ ಕಲ್ಪಿತ ಕಥೆಗಳ ಭಯದಿಂದಲೇ ನರಳುತ್ತೇವೆ. ಶ್ರೀಕೃಷ್ಣ ಗೀತೆಯಲ್ಲಿ ಇನ್ನೊಂದು ಮಹತ್ವದ ಮಾತು ಹೇಳುತ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ಸ್ಥಿರನಾಗಿ ಕೆಲಸ ಮಾಡು. ಇಲ್ಲಿ ಯೋಗ ಎಂದರೆ ಆಸನ, ಪ್ರಾಣಾಯಾಮ ಮಾತ್ರವಲ್ಲ, ಅದು ಮನಸ್ಸಿನ ಸ್ಥಿರತೆ. ಎಂತಹ ಪರಿಸ್ಥಿತಿ ಬಂದರೂ ಮನಸ್ಸನ್ನು ಚಂಚಲಗೊಳಿಸದೆ ಸ್ಥಿರವಾಗಿಟ್ಟುಕೊಂಡು ಕೆಲಸ ಮಾಡುವುದೇ ನಿಜವಾದ ಯೋಗ. ಇದನ್ನು ಸಾಧಿಸಲು ಕೃಷ್ಣ ಮುಂದೆ ಧ್ಯಾನ, ಆತ್ಮಜ್ಞಾನ ಮತ್ತು ಭಕ್ತಿಯ ಮಾರ್ಗಗಳನ್ನು ಹೇಳುತ್ತಾನೆ. ನಾವು ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವ ಆತ್ಮಜ್ಞಾನದ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ. ಇದು ಕೇವಲ ಪುನರ್ಜನ್ಮದ ಸಿದ್ಧಾಂತವಷ್ಟೇ ಅಲ್ಲ, ಇದು ಸಾವಿನ ಬಗೆಗಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವ ಒಂದು ಕ್ರಾಂತಿಕಾರಿ ಜ್ಞಾನ. ಇಂದಿನ ಕಾಲದಲ್ಲಿ ಸಾವಿನ ಭಯ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ, ಈ ಭಯದಿಂದಾಗಿಯೇ ಜನ ಸಣ್ಣ ಸಣ್ಣ ವಿಷಯಗಳಿಗೂ ಆತಂಕಗೊಳ್ಳುತ್ತಾರೆ. ಆರೋಗ್ಯ ಸ್ವಲ್ಪ ಹದಗೆಟ್ಟರೂ ಸಾಯುತ್ತೇನೇನೋ ಎಂಬ ಭಯ,
ವಿಮಾನ ಹತ್ತಬೇಕಾದರೂ ಅಪಘಾತದ ಭಯ, ರಸ್ತೆ ದಾಟಬೇಕಾದರೂ ಅಪಘಾತದ ಭಯ. ಈ ಎಲ್ಲಾ ಭಯಗಳ ಮೂಲ ಒಂದೇ: ಸಾವು ಎಂದರೆ ಎಲ್ಲದರ ಅಂತ್ಯ ಎಂಬ ತಪ್ಪು ಕಲ್ಪನೆ. ಆದರೆ ಕೃಷ್ಣ ಹೇಳುತ್ತಾನೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಆತ್ಮವನ್ನು ಶಸ್ತ್ರ ಕತ್ತರಿಸಲಾರದು, ಬೆಂಕಿ ಸುಡಲಾರದು, ನೀರು ತೋಯಸಲಾರದು, ಗಾಳಿ ಒಣಗಿಸಲಾರದು. ಆತ್ಮ ಶಾಶ್ವತ, ಅವಿನಾಶಿ, ಅಚಲ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು: ಇದನ್ನು ನಂಬಿಕೊಂಡು ಜೀವನ ಮಾಡುವುದು ಹೇಗೆ ಸಾಧ್ಯ? ಇಂದಿನ ವೈಜ್ಞಾನಿಕ ಯುಗದಲ್ಲಿ ಇದನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ ಅನಿಸಬಹುದು. ಆದರೆ ಇಲ್ಲಿ ಕೃಷ್ಣ ಹೇಳುತ್ತಿರುವುದು ಒಂದು ನಂಬಿಕೆಯ ವಿಷಯವಲ್ಲ, ಇದೊಂದು ಅನುಭವದ ವಿಷಯ. ನಾವು ಚಿಕ್ಕಂದಿನಿನಲ್ಲಿ ಹೊಂದಿದ್ದ ದೇಹ ಇಂದಿಲ್ಲ, ಅದು ಸಂಪೂರ್ಣ ಬದಲಾಗಿದೆ. ಆದರೆ ನಾನು ಎಂಬ ಆ ಪ್ರಜ್ಞೆ, ಆ ಅರಿವು ಇಂದಿಗೂ ಹಾಗೆಯೇ ಇದೆ. ಆ ಪ್ರಜ್ಞೆಯೇ ಆತ್ಮ. ದೇಹ ಬದಲಾದಂತೆ ಆ ಪ್ರಜ್ಞೆ ಬದಲಾಗಿಲ್ಲ ಎಂಬುದೇ ಆತ್ಮದ ಶಾಶ್ವತತೆಗೆ ಸಾಕ್ಷಿ. ಈ ಜ್ಞಾನ ಅರ್ಥವಾದಾಗ ಮನುಷ್ಯನ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯಾಗುತ್ತದೆ. ಸಾವಿನ ಭಯ ಕಡಿಮೆಯಾದಂತೆ ಈ ಜೀವನದ ಇತರ ಎಲ್ಲ ಸಣ್ಣ ಭಯಗಳು ತಮ್ಮಷ್ಟಕ್ಕೆ ತಾವೇ ಕರಗಿ ಹೋಗುತ್ತವೆ. ಏಕೆಂದರೆ ಎಲ್ಲ ಭಯಗಳ ಹಿಂದೆ ಕೊನೆಗೆ ಒಂದಲ್ಲ ಒಂದು ರೀತಿಯ ನಷ್ಟದ ಭಯ ಅಡಗಿರುತ್ತದೆ, ಮತ್ತು ಆ ಎಲ್ಲಾ ನಷ್ಟಗಳ ತಳಮಟ್ಟದಲ್ಲಿ ಸಾವಿನ ಭಯವೇ ಇರುತ್ತದೆ. ಇದನ್ನು ಗೆದ್ದವನಿಗೆ ಬೇರೆ ಯಾವ ಭಯವೂ ಬಾಧಿಸುವುದಿಲ್ಲ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸಬೇಕು: ಆತ್ಮಜ್ಞಾನ ಎಂದರೆ ಜೀವನದ ಬಗ್ಗೆ ನಿರ್ಲಕ್ಷ್ಯ ತೋರುವುದಲ್ಲ, ಅಥವಾ ಜವಾಬ್ದಾರಿಗಳಿಂದ ಓಡಿಹೋಗುವುದಲ್ಲ. ಬದಲಿಗೆ ಇದು ಜೀವನವನ್ನು ಇನ್ನಷ್ಟು ಪೂರ್ಣವಾಗಿ, ಇನ್ನಷ್ಟು ಧೈರ್ಯದಿಂದ, ಭಯದ ನೆರಳಿಲ್ಲದೆ ಬದುಕುವ ಕಲೆ. ಅರ್ಜುನ ಈ ಜ್ಞಾನ ಪಡೆದ ನಂತರ ಯುದ್ಧದಿಂದ ಓಡಿಹೋಗಲಿಲ್ಲ, ಬದಲಿಗೆ ಪೂರ್ಣ ಧೈರ್ಯ ಮತ್ತು ಸ್ಪಷ್ಟತೆಯಿಂದ ತನ್ನ ಕರ್ತವ್ಯ ನಿರ್ವಹಿಸಿದ. ಇದೇ ನಿಜವಾದ ಜ್ಞಾನದ ಫಲ. ಈಗ ಈ ಆತ್ಮಜ್ಞಾನವನ್ನು ಇಂದಿನ ನಮ್ಮ ದೈನಂದಿನ ಜೀವನದ ಸವಾಲುಗಳಿಗೆ ಜೋಡಿಸಿ ನೋಡೋಣ. ಇಂದಿನ ಜನರ ಅತಿದೊಡ್ಡ ಭಯ ಯಾವುದು ಗೊತ್ತೇ? ಅದು ಅಸಫಲತೆಯ ಭಯ, ಅಂದರೆ ಸೋಲಿನ ಭಯ. ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೇನೆ, ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ, ಸಂಬಂಧ ಮುರಿದು ಹೋಗುತ್ತದೆ, ಜನ ನನ್ನ ಬಗ್ಗೆ ಏನಂದುಕೊಳ್ಳುತ್ತಾರೋ, ಈ ಎಲ್ಲಾ ಭಯಗಳಿಂದ ಎಷ್ಟೋ ಜನ ತಮ್ಮ ಕನಸುಗಳನ್ನೇ ಬಿಟ್ಟುಬಿಡುತ್ತಾರೆ. ಹೊಸ ಸಾಹಸಗಳಿಗೆ ಕೈ ಹಾಕುವುದೇ ಇಲ್ಲ. ಇದನ್ನೇ ಇಂಗ್ಲಿಷಿಲ್ಲದೆ ಹೇಳುವುದಾದರೆ, ಭಯ ಮನುಷ್ಯನ ಸಾಮರ್ಥ್ಯವನ್ನೇ ಕುಗ್ಗಿಸಿಬಿಡುತ್ತದೆ. ಆದರೆ ಕೃಷ್ಣನ ಜ್ಞಾನ ಇಲ್ಲಿ ಒಂದು ಬೇರೆಯದೇ ದೃಷ್ಟಿಕೋನ ಕೊಡುತ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಇಹಲೋಕೇಪಿ ನಾಸ್ತ್ಯೇವ ನ ಪ್ರೇತ್ಯ ನಹಿ ಕಲ್ಯಾಣಕೃತ್ ಕಶ್ಚಿದ್ ಜುರ್ಗತಿಂ ತಾತ ಗಚ್ಚತಿ. ಒಳ್ಳೆಯ ಕೆಲಸ ಮಾಡುವವನಿಗೆ ಈ ಲೋಕದಲ್ಲೂ ಆ ಲೋಕದಲ್ಲೂ ನಾಶವಿಲ್ಲ. ಅಂದರೆ ನಿಜವಾದ ಶ್ರದ್ಧೆಯಿಂದ, ಸರಿಯಾದ ಉದ್ದೇಶದಿಂದ ಮಾಡಿದ ಯಾವುದೇ ಪ್ರಯತ್ನ ಎಂದೂ ವ್ಯರ್ಥವಾಗುವುದಿಲ್ಲ, ಫಲಿತಾಂಶ ಏನೇ ಬರಲಿ. ಈ ಸತ್ಯ ಅರ್ಥವಾದರೆ ಸೋಲಿನ ಭಯ ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತದೆ. ಒಂದು ಸತ್ಯ ಗಮನಿಸಿ: ಪ್ರಪಂಚದ ಎಲ್ಲಾ ಮಹಾನ್ ವ್ಯಕ್ತಿಗಳು, ಎಲ್ಲಾ ಯಶಸ್ವೀ ಜನರು ತಮ್ಮ ಜೀವನದಲ್ಲಿ ಅನೇಕ ಸಲ ಸೋತಿದ್ದಾರೆ. ಆದರೆ ಅವರನ್ನು ಇತರರಿಂದ ಬೇರ್ಪಡಿಸುವುದು ಸೋಲನ್ನು ಎದುರಿಸಿದ ಧೈರ್ಯ, ಮತ್ತೆ ಎದ್ದು ನಿಂತ ಛಲ. ಇದಕ್ಕೆ ಮೂಲ ಕಾರಣ, ಅವರು ಸೋಲನ್ನು ತಮ್ಮ ಅಸ್ತಿತ್ವದ ಅಂತ್ಯ ಎಂದು ಭಾವಿಸಲಿಲ್ಲ, ಬದಲಿಗೆ ಒಂದು ಕಲಿಕೆಯ ಹಂತ ಎಂದು ಸ್ವೀಕರಿಸಿದರು. ಇದೇ ಕೃಷ್ಣ ಹೇಳುವ ಸಮಚಿತ್ತತೆ: ಗೆಲುವಿನಲ್ಲೂ ಸೋಲಿನಲ್ಲೂ ಒಂದೇ ಮನಸ್ಥಿತಿಯಿಂದ ಇರುವುದು. ಇಂದಿನ ಕಾಲದಲ್ಲಿ ಇನ್ನೊಂದು ದೊಡ್ಡ ಭಯ ಎಂದರೆ ಜನರ ಅಭಿಪ್ರಾಯದ ಭಯ. ಜನ ಏನಂದುಕೊಳ್ಳುತ್ತಾರೋ ಎಂಬ ಚಿಂತೆಯಲ್ಲಿ ಎಷ್ಟೋ ಜನ ತಮ್ಮ ನಿಜವಾದ ಆಸೆ, ಕನಸುಗಳನ್ನು ಬಲಿಕೊಡುತ್ತಾರೆ. ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ಈ ಭಯ ಇನ್ನೂ ಹೆಚ್ಚಾಗಿದೆ. ಪ್ರತಿಯೊಬ್ಬರೂ ಇತರರ ಜೀವನವನ್ನು ನೋಡಿ ತಮ್ಮನ್ನು ತಾವೇ ಹೋಲಿಸಿಕೊಳ್ಳುತ್ತಾ ತಮ್ಮ ಬಗ್ಗೆ ಅನಗತ್ಯ ಕೀಳರಿಮೆ ಬೆಳೆಸಿಕೊಳ್ಳುತ್ತಿದ್ದಾರೆ. ಆದರೆ ಗೀತೆ ಹೇಳುತ್ತದೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅಂದರೆ ನಿನ್ನ ಸ್ವಂತ ಸತ್ಯಕ್ಕೆ, ನಿನ್ನ ಸ್ವಂತ ಸ್ವಭಾವಕ್ಕೆ ನಿಷ್ಠೆಯಿಂದ ಇರುವುದೇ ನಿಜವಾದ ಧೈರ್ಯ. ಇಷ್ಟೆಲ್ಲಾ ಜ್ಞಾನ ಕೇಳಿದ ಮೇಲೂ ಒಂದು ಪ್ರಶ್ನೆ ಉಳಿಯುತ್ತದೆ: ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಆಚರಣೆಗೆ ತರುವುದು ಹೇಗೆ? ಬರೀ ಓದಿ ಕೇಳಿ ಅರ್ಥಮಾಡಿಕೊಂಡರೆ ಸಾಲದು, ಇದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು. ಇದಕ್ಕಾಗಿ ಪುರಾಣದಲ್ಲಿ ಅನೇಕ ಸಾಕ್ಷಿ ಕಥೆಗಳಿವೆ. ಅವು ಈ ಜ್ಞಾನವನ್ನು ಜೀವಂತ ಉದಾಹರಣೆಗಳ ಮೂಲಕ ನಮಗೆ ತೋರಿಸುತ್ತವೆ. ನಾವು ಶ್ರೀಕೃಷ್ಣನ ಜ್ಞಾನವನ್ನು ಒಂದು ಅದ್ಭುತ ಪೌರಾಣಿಕ ಸಾಕ್ಷಿಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಗಜೇಂದ್ರ ಮೋಕ್ಷದ ಕಥೆ. ತ್ರಿಕೂಟ ಪರ್ವತದ ಬಳಿ ಒಂದು ಸುಂದರ ಸರೋವರವಿತ್ತು. ಅಲ್ಲಿ ಗಜೇಂದ್ರ ಎಂಬ ಆನೆಗಳ ರಾಜ ತನ್ನ ಪರಿವಾರದೊಂದಿಗೆ ನೀರು ಕುಡಿಯಲು ಬಂದ. ಆನೆಗಳ ಗುಂಪು ಸಂತೋಷದಿಂದ ನೀರಿನಲ್ಲಿ ಆಟವಾಡುತ್ತಿತ್ತು. ಆದರೆ ಆ ಸರೋವರದಲ್ಲಿ ಒಂದು ಭಯಂಕರ ಮೊಸಳೆ ಅಡಗಿಕೊಂಡಿತ್ತು. ಗಜೇಂದ್ರನ ಕಾಲನ್ನು ಆ ಮೊಸಳೆ ಬಿಗಿಯಾಗಿ ಹಿಡಿದುಕೊಂಡಿತು. ಗಜೇಂದ್ರ ತನ್ನ ಇಡೀ ಶಕ್ತಿ ಉಪಯೋಗಿಸಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಮೊಸಳೆ ಬಿಡಲಿಲ್ಲ.
ಇದು 1000 ವರ್ಷಗಳ ಕಾಲ ನಡೆದ ಹೋರಾಟ ಎಂದು ಪುರಾಣ ಹೇಳುತ್ತದೆ. ಗಜೇಂದ್ರನ ಶಕ್ತಿ ಕ್ಷೀಣಿಸುತ್ತಾ ಬಂತು, ಆದರೆ ಮೊಸಳೆಯ ಶಕ್ತಿ ನೀರಿನಲ್ಲಿ ಇನ್ನಷ್ಟು ಬಲಗೊಳ್ಳುತ್ತಾ ಹೋಯಿತು. ಎಷ್ಟೋ ಸಮಯದ ನಂತರ ಗಜೇಂದ್ರನಿಗೆ ಅರಿವಾಯಿತು, ತನ್ನ ಸ್ವಂತ ಶಕ್ತಿಯಿಂದ ಈ ಸಂಕಷ್ಟದಿಂದ ಬಿಡುಗಡೆ ಸಾಧ್ಯವಿಲ್ಲ. ಆ ಕ್ಷಣದಲ್ಲಿ ಅವನು ತನ್ನ ಎಲ್ಲಾ ಅಹಂಕಾರವನ್ನು ಬಿಟ್ಟು ಪೂರ್ಣ ಶರಣಾಗತಿಯಿಂದ ಮಹಾವಿಷ್ಣುವನ್ನು ಕರೆದ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದರೆ, ಗಜೇಂದ್ರ ತನ್ನ ಪೂರ್ಣ ಶಕ್ತಿ ಪ್ರಯೋಗಿಸಿದ ನಂತರವೇ ಶರಣಾಗತಿ ಹೊಂದಿದ, ಮೊದಲಿಗೆ ಸೋತು ಕೂರಲಿಲ್ಲ. ಇದೇ ಕೃಷ್ಣಗೀತೆಯಲ್ಲಿ ಹೇಳುವ ಕರ್ಮಯೋಗ ಮತ್ತು ಭಕ್ತಿಯೋಗದ ಸಂಗಮ. ಮೊದಲು ನಿನ್ನ ಕೈಲಾದ ಪ್ರಯತ್ನ ಮಾಡು, ಆದರೆ ಆ ಪ್ರಯತ್ನ ಸಾಲದಾದಾಗ ಅಹಂಕಾರ ಬಿಟ್ಟು ಪರಮಾತ್ಮನಿಗೆ ಶರಣಾಗು. ವಿಷ್ಣು ಆ ಕೂಡಲೇ ಪ್ರತ್ಯಕ್ಷನಾಗಿ ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನು ಸಂಹರಿಸಿ ಗಜೇಂದ್ರನನ್ನು ರಕ್ಷಿಸಿದ. ಈ ಕಥೆ ನಮಗೆ ಏನು ಕಲಿಸುತ್ತದೆ? ಜೀವನದ ಮೊಸಳೆ ಎಂದರೆ ನಮ್ಮ ಭಯಗಳು, ನಮ್ಮ ಸಮಸ್ಯೆಗಳು, ನಮ್ಮ ಚಿಂತೆಗಳು. ಅವು ನಮ್ಮ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ನಾವು ನಮ್ಮ ಎಲ್ಲಾ ಶಕ್ತಿ ಬಳಸಿ ಹೋರಾಡುತ್ತೇವೆ. ಆದರೆ ಕೆಲವೊಮ್ಮೆ ಎಷ್ಟೇ ಹೋರಾಡಿದರೂ ಪರಿಸ್ಥಿತಿ ಸುಧಾರಿಸುವುದಿಲ್ಲ, ಬದಲಾಗಿ ನಮ್ಮ ಶಕ್ತಿಯೇ ಕುಸಿಯುತ್ತಾ ಹೋಗುತ್ತದೆ. ಆ ಕ್ಷಣದಲ್ಲಿ ಬೇಕಾಗಿರುವುದು ಇನ್ನೂ ಹೆಚ್ಚಿನ ಹೋರಾಟವಲ್ಲ, ಬದಲಾಗಿ ಅಹಂಕಾರವನ್ನು ಬಿಟ್ಟು ನಾನೊಬ್ಬನೇ ಎಲ್ಲವನ್ನೂ ನಿಭಾಯಿಸಬೇಕು ಎಂಬ ಭಾವನೆಯನ್ನು ಬಿಟ್ಟು ಒಳಗಿನ ಆ ಪರಮಶಕ್ತಿಗೆ ಶರಣಾಗುವುದು. ಇಂದಿನ ನಮ್ಮ ಜೀವನದಲ್ಲೂ ಇದೇ ಸತ್ಯ ಅನ್ವಯಿಸುತ್ತದೆ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಸಂಬಂಧದ ಸಮಸ್ಯೆ ಇವೆಲ್ಲ ನಮ್ಮನ್ನು ಮೊಸಳೆಯಂತೆ ಬಿಗಿಯಾಗಿ ಹಿಡಿದುಕೊಂಡಾಗ ನಾವು ಒಂಟಿಯಾಗಿ ಎಲ್ಲವನ್ನೂ ಪರಿಹರಿಸಬೇಕು ಎಂದು ಚಡಪಡಿಸುತ್ತೇವೆ. ಆದರೆ ನಿಜವಾದ ಶಕ್ತಿ ಇರುವುದು ನಮ್ಮ ಮಿತಿಗಳನ್ನು ಒಪ್ಪಿಕೊಂಡು, ಪ್ರಾರ್ಥನೆಯಿಂದ, ಶ್ರದ್ಧೆಯಿಂದ ಆ ಪರಮಾತ್ಮನ ಮೇಲೆ ಭರವಸೆ ಇಡುವುದರಲ್ಲಿ. ಇದು ಪಲಾಯನವಾದವಲ್ಲ, ಇದೇ ನಿಜವಾದ ಆಂತರಿಕ ಶಕ್ತಿಯ ಮೂಲ. ಗಜೇಂದ್ರ ಮೋಕ್ಷದ ಕಥೆಯ ನಂತರ ಈಗ ನಾವು ದ್ರೌಪದಿಯ ವಸ್ತ್ರಾಪಹರಣದ ಆ ಪ್ರಸಿದ್ಧ ಪ್ರಸಂಗವನ್ನು ನೋಡೋಣ. ಇದು ಭಯ ಮತ್ತು ಶರಣಾಗತಿಯ ಇನ್ನೊಂದು ಆಳವಾದ ಪಾಠ ಕಲಿಸುತ್ತದೆ. ಕುರುಸಭೆಯಲ್ಲಿ ಯುಧಿಷ್ಠಿರ ಜೂಜಿನಲ್ಲಿ ಎಲ್ಲವನ್ನೂ ಕೊನೆಗೆ ದ್ರೌಪದಿಯನ್ನೂ ಸೋತ ನಂತರ ದುಶ್ಯಾಸನ ದ್ರೌಪದಿಯನ್ನು ಕೂದಲು ಹಿಡಿದು ಎಳೆದುಕೊಂಡು ಬಂದು ಆಕೆಯ ವಸ್ತ್ರವನ್ನು ಸಭೆಯ ಮಧ್ಯದಲ್ಲಿ ಕಳಚಲು ಪ್ರಾರಂಭಿಸಿದ. ಆ ಸಭೆಯಲ್ಲಿ ಭೀಷ್ಮ, ದ್ರೋಣ, ಕೃಪ ಎಲ್ಲಾ ಹಿರಿಯರೂ ಇದ್ದರೂ ಯಾರೂ ಆಕೆಯ ರಕ್ಷಣೆಗೆ ಬರಲಿಲ್ಲ. ದ್ರೌಪದಿ ಮೊದಲು ಪತಿಗಳ ಕಡೆಗೆ ನೋಡಿದಳು, ಆದರವರೆಲ್ಲ ಧರ್ಮಸಂಕಟದಲ್ಲಿ ಕುಳಿತಿದ್ದರು, ಸೋತು ಬಂಧಿಗಳಾಗಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದರು. ಆಕೆ ಸಭೆಯ ಎಲ್ಲಾ ಹಿರಿಯರ ಕಡೆಗೂ ನೋಡಿದಳು, ಆದರೆ ಯಾರೂ ಸ್ಪಂದಿಸಲಿಲ್ಲ. ಒಂದು ಕ್ಷಣ ಆಕೆ ತನ್ನ ಎರಡೂ ಕೈಗಳನ್ನು ವಸ್ತ್ರ ಹಿಡಿಯುವುದನ್ನು ಬಿಟ್ಟು ಮೇಲಕ್ಕೆತ್ತಿ ಪೂರ್ಣ ಹೃದಯದಿಂದ ಶ್ರೀಕೃಷ್ಣನನ್ನು ಕರೆದಳು. ಗೋವಿಂದ, ಈಗ ನೀನೊಬ್ಬನೇ ನನ್ನ ರಕ್ಷಕ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಆಕೆ ವಸ್ತ್ರ ಹಿಡಿಯುವ ಪ್ರಯತ್ನ ಬಿಟ್ಟುಬಿಟ್ಟಳು ಎಂಬುದೇ ಆಕೆಯ ಶರಣಾಗತಿಯ ನಿಜವಾದ ಆಳ. ಸ್ವಂತ ಪ್ರಯತ್ನ ಸಂಪೂರ್ಣ ಬಿಟ್ಟು ಪೂರ್ಣ ನಂಬಿಕೆಯಿಂದ ಕರೆದ ಆ ಕ್ಷಣದಲ್ಲಿಯೇ ಪವಾಡ ಸಂಭವಿಸಿತು. ಆಕೆಯ ವಸ್ತ್ರ ಅನಂತವಾಗಿ ಬೆಳೆಯುತ್ತಾ ಹೋಯಿತು. ದುಶ್ಯಾಸನ ಎಳೆದಷ್ಟೂ ವಸ್ತ್ರ ಮುಗಿಯಲೇ ಇಲ್ಲ. ಕೊನೆಗೆ ಆತ ಸೋತು ಕುಸಿದು ಬಿದ್ದ. ಈ ಪ್ರಸಂಗ ನಮಗೆ ಕಲಿಸುವ ಪಾಠ ಅತ್ಯಂತ ಆಳವಾದದ್ದು. ಜೀವನದಲ್ಲಿ ಎಷ್ಟೋ ಸಲ ನಾವು ಸಂಪೂರ್ಣ ಅಸಹಾಯಕ ಸ್ಥಿತಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ಸುತ್ತಲಿನ ಜನ ಸಹಾಯ ಮಾಡಲಾಗದೇ ಇರಬಹುದು, ನಮ್ಮ ಆಪ್ತರೇ ಅಸಹಾಯಕರಾಗಿ ನಿಂತಿರಬಹುದು. ಆ ಕ್ಷಣದಲ್ಲಿ ಭಯ ನಮ್ಮನ್ನು ಸಂಪೂರ್ಣ ಆವರಿಸಬಹುದು. ಆದರೆ ದ್ರೌಪದಿಯ ಕಥೆ ಹೇಳುವುದೇನೆಂದರೆ, ಎಷ್ಟೇ ಕತ್ತಲಿನ ಕ್ಷಣವಾದರೂ ಪೂರ್ಣ ಹೃದಯದಿಂದ ಎಲ್ಲ ಅಹಂಕಾರ ಬಿಟ್ಟು ಆ ಪರಮಾತ್ಮನನ್ನು ಕರೆದರೆ ಆ ಕ್ಷಣದಲ್ಲಿಯೇ ಸಹಾಯ ಬರುತ್ತದೆ. ಈ ನಂಬಿಕೆಯೇ ಭಯದ ವಿರುದ್ಧ ಅತ್ಯಂತ ಪ್ರಬಲವಾದ ಆಯುಧ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ಧರ್ಮಗಳನ್ನೂ ಬಿಟ್ಟು ನನ್ನೊಬ್ಬನಿಗೇ ಶರಣಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ಚಿಂತಿಸಬೇಡ. ಇದು ಗೀತೆಯ ಅತ್ಯಂತ ಪ್ರಬಲ ಶ್ಲೋಕಗಳಲ್ಲಿ ಒಂದು. ಈ ಶರಣಾಗತಿ ಎಂದರೆ ದೌರ್ಬಲ್ಯವಲ್ಲ, ಇದು ಅತ್ಯಂತ ಆಳವಾದ ಆಂತರಿಕ ಶಕ್ತಿಯ ಪ್ರತೀಕ. ನಾವು ಪ್ರಹ್ಲಾದನ ಕಥೆಯ ಮೂಲಕ ಭಯದ ಮೇಲಿನ ಇನ್ನೊಂದು ಆಯಾಮದ ಜ್ಞಾನವನ್ನು ಅರ್ಥಮಾಡಿಕೊಳ್ಳೋಣ. ಹಿರಣ್ಯಕಶಿಪು ಎಂಬ ಮಹಾದೈತ್ಯರಾಜ ತನ್ನ ತಪಸ್ಸಿನಿಂದ ಅಪಾರ ಶಕ್ತಿ ಪಡೆದಿದ್ದ. ಆತನಿಗೆ ಹಗಲಲ್ಲೂ ಸಾಯಬಾರದು, ರಾತ್ರಿಯಲ್ಲೂ ಸಾಯಬಾರದು, ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಯಿಂದಲೂ ಸಾಯಬಾರದು, ಮನೆಯೊಳಗೂ ಸಾಯಬಾರದು, ಹೊರಗೂ ಸಾಯಬಾರದು ಎಂಬ ವರವಿತ್ತು. ಈ ವರದ ಬಲದಿಂದ ಆತ ತನ್ನನ್ನೇ ದೇವರೆಂದು ಘೋಷಿಸಿಕೊಂಡ.
ಇಡೀ ಪ್ರಪಂಚದಲ್ಲಿ ವಿಷ್ಣುವಿನ ಹೆಸರೆತ್ತುವುದನ್ನೇ ನಿಷೇಧಿಸಿದ. ಆದರೆ ಆತನ ಸ್ವಂತ ಮಗ ಪ್ರಹ್ಲಾದ ಚಿಕ್ಕಂದಿನಿಂದಲೇ ವಿಷ್ಣು ಭಕ್ತನಾಗಿದ್ದ. ತಂದೆ ಎಷ್ಟೇ ಬೆದರಿಸಿದರೂ ಎಷ್ಟೇ ಶಿಕ್ಷಿಸಿದರೂ ಪ್ರಹ್ಲಾದ ತನ್ನ ಭಕ್ತಿಯನ್ನು ಬಿಡಲಿಲ್ಲ. ಹಿರಣ್ಯಕಶಿಪು ಮಗನನ್ನು ಬೆಟ್ಟದಿಂದ ತಳ್ಳಿಸಿದ, ಆನೆಗಳ ಕಾಲಿಗೆ ಹಾಕಿಸಿದ, ವಿಷ ಕುಡಿಸಿದ, ಬೆಂಕಿಯಲ್ಲಿ ಸುಡಿಸಲು ಪ್ರಯತ್ನಿಸಿದ. ಆದರೆ ಪ್ರಹ್ಲಾದ ಪ್ರತಿ ಬಾರಿಯೂ ಸುರಕ್ಷಿತವಾಗಿ ಉಳಿದ. ಏಕೆಂದರೆ ಆತನ ಮನಸ್ಸಿನಲ್ಲಿ ಸಾವಿನ ಭಯವೇ ಇರಲಿಲ್ಲ. ಕೇವಲ ವಿಷ್ಣುವಿನ ಮೇಲಿನ ಅಚಲ ನಂಬಿಕೆಯಿತ್ತು. ಒಂದು ದಿನ ಕೋಪಗೊಂಡ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದ, ನಿನ್ನ ವಿಷ್ಣು ಎಲ್ಲಿದ್ದಾನೆ? ಈ ಸ್ತಂಭದಲ್ಲಿಯೂ ಇದ್ದಾನೆಯೇ ಎಂದು ಒಂದು ಕಂಬವನ್ನು ತೋರಿಸಿ ಒದ್ದ. ಪ್ರಹ್ಲಾದ ಸಂಪೂರ್ಣ ಶಾಂತಚಿತ್ತದಿಂದ ಯಾವುದೇ ಭಯವಿಲ್ಲದೆ ಹೇಳಿದ, ಹೌದು, ಆತ ಎಲ್ಲೆಡೆ ಇದ್ದಾನೆ, ಈ ಸ್ತಂಭದಲ್ಲಿಯೂ ಇದ್ದಾನೆ. ಆ ಕ್ಷಣದಲ್ಲಿ ಆ ಕಂಬ ಸೀಳಿ ನರಸಿಂಹ ರೂಪದಲ್ಲಿ ವಿಷ್ಣು ಪ್ರತ್ಯಕ್ಷನಾದ. ಆ ರೂಪ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಸಂಜೆಯ ಸಮಯ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಮನೆಯ ಹೊಸ್ತಿಲ ಮೇಲೆ, ಒಳಗೂ ಅಲ್ಲ, ಹೊರಗೂ ಅಲ್ಲ. ಹೀಗೆ ಹಿರಣ್ಯಕಶಿಪುವಿನ ಎಲ್ಲಾ ವರಗಳನ್ನು ಮೀರಿ ಆತನನ್ನು ಸಂಹರಿಸಲಾಯಿತು. ಈ ಕಥೆ ನಮಗೆ ಕಲಿಸುವ ಪಾಠ ಅತ್ಯಂತ ಶಕ್ತಿಶಾಲಿಯಾದದ್ದು. ಪ್ರಹ್ಲಾದನಿಗೆ ಬಾಹ್ಯ ಪರಿಸ್ಥಿತಿ ಎಷ್ಟೇ ಭಯಾನಕವಾಗಿದ್ದರೂ ಆತನ ಆಂತರಿಕ ನಂಬಿಕೆ ಎಂದೂ ಅಲುಗಾಡಲಿಲ್ಲ. ಇದೇ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವ ಅಭಯಂ, ನಿರ್ಭಯತೆ. ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ದೈವೀ ಸಂಪತ್ತಿನ ಗುಣಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಅಭಯಂ ಎಂದೇ ಹೇಳುತ್ತಾನೆ. ಅಂದರೆ ಆಧ್ಯಾತ್ಮಿಕ ಜೀವನದ ಮೊದಲ ಮೆಟ್ಟಿಲೆ ನಿರ್ಭಯತೆ. ಈ ನಿರ್ಭಯತೆ ಬರುವುದು ಬಾಹ್ಯ ಶಕ್ತಿಯಿಂದಲ್ಲ, ಹೊರಗಿನ ಸತ್ಯದ ಅರಿವಿನಿಂದ. ಇಂದಿನ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಾವು ಸ್ತಂಭಗಳ ಎದುರು ನಿಂತಿರುತ್ತೇವೆ. ಅಸಾಧ್ಯವೆನಿಸುವ ಸಮಸ್ಯೆಗಳು, ಎದುರಿಸಲಾಗದಂತಹ ಸವಾಲುಗಳು. ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಇದು ಅಸಾಧ್ಯ, ಇಲ್ಲಿ ಪರಿಹಾರವೇ ಇಲ್ಲ ಎಂದು ಹೇಳುತ್ತದೆ. ಆದರೆ ಪ್ರಹ್ಲಾದನ ಕಥೆ ಹೇಳುತ್ತದೆ, ಆ ಸ್ತಂಭದಲ್ಲಿಯೂ ಪರಮಾತ್ಮ ಇದ್ದಾನೆ. ಎಂತಹ ಕಠಿಣ, ಅಸಾಧ್ಯ ಪರಿಸ್ಥಿತಿಯಲ್ಲಿಯೂ ಪರಿಹಾರದ ಬೀಜ ಅಡಗಿರುತ್ತದೆ. ಇದನ್ನು ಗುರುತಿಸಲು ಬೇಕಾಗಿರುವುದು ಕೇವಲ ಅಚಲ ನಂಬಿಕೆ ಮತ್ತು ತಾಳ್ಮೆ. ನಾವು ಶ್ರೀಕೃಷ್ಣನ ಜ್ಞಾನವನ್ನು, ಆತ್ಮದ ಶಾಶ್ವತತೆಯನ್ನು, ಕರ್ಮಯೋಗದ ರಹಸ್ಯವನ್ನು ಮತ್ತು ಗಜೇಂದ್ರ, ದ್ರೌಪದಿ, ಪ್ರಹ್ಲಾದರ ಸಾಕ್ಷಿಕತೆಗಳ ಮೂಲಕ ಶರಣಾಗತಿಯ ಶಕ್ತಿಯನ್ನು ಅರ್ಥಮಾಡಿಕೊಂಡೆವು. ಈಗ ಇದೆಲ್ಲವನ್ನು ಒಟ್ಟುಗೂಡಿಸಿ ಇಂದಿನ ನಮ್ಮ ಜೀವನದಲ್ಲಿ ಭಯಮುಕ್ತ ಬದುಕು ಕಟ್ಟಿಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದು ಕ್ಷಣ ಮೌನವಾಗಿ ಕುಳಿತು, ನಾನು ಈ ದೇಹವಲ್ಲ, ನಾನು ಶಾಶ್ವತ ಆತ್ಮ ಎಂಬ ಸತ್ಯವನ್ನು ನೆನಪಿಸಿಕೊಳ್ಳಿ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿದಾಗ ನಿಧಾನವಾಗಿ ನಮ್ಮ ಮನಸ್ಸಿನ ದೃಷ್ಟಿಕೋನವೇ ಬದಲಾಗುತ್ತದೆ. ಎರಡನೆಯದಾಗಿ, ಪ್ರತಿ ಕೆಲಸವನ್ನು ಫಲದ ಚಿಂತೆಯಿಲ್ಲದೆ ಪೂರ್ಣ ಶ್ರದ್ಧೆಯಿಂದ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಫಲಿತಾಂಶ ನಿಮ್ಮ ಕೈಯಲ್ಲಿಲ್ಲ ಎಂಬುದನ್ನು ಒಪ್ಪಿಕೊಂಡರೆ ಆ ಫಲದ ಬಗೆಗಿನ ಆತಂಕ ತನ್ನಷ್ಟಕ್ಕೆ ತಾನೇ ಕರಗುತ್ತದೆ. ಮೂರನೆಯದಾಗಿ, ಸೋಲನ್ನು ಶತ್ರುವಾಗಿ ನೋಡುವ ಬದಲು ಗುರುವಾಗಿ ನೋಡುವುದನ್ನು ಕಲಿಯಿರಿ. ಪ್ರತಿ ಸೋಲಿನಲ್ಲೂ ಒಂದು ಪಾಠ ಅಡಗಿರುತ್ತದೆ, ಪ್ರತಿ ಬಿಕ್ಕಟ್ಟಿನಲ್ಲೂ ಒಂದು ಅವಕಾಶ ಅಡಗಿರುತ್ತದೆ. ನಾಲ್ಕನೆಯದಾಗಿ, ನಿಮ್ಮ ಸ್ವಂತ ಪ್ರಯತ್ನ ಎಲ್ಲಿ ಸಾಲುವುದಿಲ್ಲವೋ ಅಲ್ಲಿ ಗಜೇಂದ್ರನಂತೆ, ದ್ರೌಪದಿಯಂತೆ ಪೂರ್ಣ ಹೃದಯದಿಂದ ಪ್ರಾರ್ಥಿಸುವುದನ್ನು ಕಲಿಯಿರಿ. ಇದು ದೌರ್ಬಲ್ಯತೆಯಲ್ಲ, ಇದೇ ನಿಜವಾದ ಆಂತರಿಕ ಶಕ್ತಿ. ಇಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಮೊಸಳೆಯೊಂದಿಗೆ ಹೋರಾಡುತ್ತಿದ್ದಾರೆ. ಕೆಲವರಿಗೆ ಅದು ಆರ್ಥಿಕ ಸಂಕಷ್ಟ, ಕೆಲವರಿಗೆ ಆರೋಗ್ಯ ಸಮಸ್ಯೆ, ಕೆಲವರಿಗೆ ಸಂಬಂಧದ ಬಿಕ್ಕಟ್ಟು. ಆದರೆ ನೆನಪಿಡಿ, ಈ ಪ್ರಪಂಚದಲ್ಲಿ ಯಾವ ಸಮಸ್ಯೆಯೂ ಶಾಶ್ವತವಲ್ಲ. ಗಜೇಂದ್ರನ ಸಂಕಷ್ಟ 1000 ವರ್ಷ ಇದ್ದರೂ ಕೊನೆಗೆ ಬಿಡುಗಡೆ ಬಂತು. ದ್ರೌಪದಿಯ ಅವಮಾನದ ಆ ಭಯಾನಕ ಕ್ಷಣ ಶಾಶ್ವತವಾಗಿ ಉಳಿಯಲಿಲ್ಲ. ಪ್ರಹ್ಲಾದನ ಪ್ರತಿ ಸಂಕಷ್ಟದಿಂದಲೂ ಆತ ಸುರಕ್ಷಿತವಾಗಿ ಹೊರಬಂದ. ಈ ಎಲ್ಲಾ ಕಥೆಗಳು ಒಂದೇ ಸತ್ಯ ಸಾರುತ್ತವೆ: ಪರಮಾತ್ಮನ ಮೇಲಿನ ನಂಬಿಕೆ ಎಂದೂ ವ್ಯರ್ಥವಾಗುವುದಿಲ್ಲ. ಈಗ ನೀವೇ ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಇಂದು ಯಾವ ಭಯ ನಿಮ್ಮನ್ನು ಕಾಡುತ್ತಿದೆ? ಆ ಭಯ ನಿಜವಾಗಿಯೂ ಎಷ್ಟು ವಾಸ್ತವ ಮತ್ತು ಅದರಲ್ಲಿ ಎಷ್ಟು ಭಾಗ ನಿಮ್ಮ ಮನಸ್ಸಿನ ಕಲ್ಪನೆ ಎಂಬುದನ್ನು ಪ್ರಶ್ನಿಸಿಕೊಳ್ಳಿ. ನಿಮ್ಮ ಆತ್ಮ ಶಾಶ್ವತ ಎಂಬ ಸತ್ಯವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಪ್ರಯತ್ನವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿ, ಫಲದ ಚಿಂತೆ ಬಿಡಿ, ಮತ್ತು ಎಲ್ಲಿ ನಿಮ್ಮ ಕೈ ಸಾಲುವುದಿಲ್ಲವೋ ಅಲ್ಲಿ ಆ ಪರಮಾತ್ಮನ ಮೇಲೆ ಭರವಸೆಯಿಡಿ. ಈ 3 ಹೆಜ್ಜೆಗಳೇ ಭಯಮುಕ್ತ ಜೀವನದ ಬುನಾದಿ.
ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟ ಈ ಜ್ಞಾನ ಕೇವಲ ಒಂದು ಯುಗಕ್ಕೆ ಸೀಮಿತವಾದದ್ದಲ್ಲ. ಇದು ಕಾಲಾತೀತ, ಅಂದರೆ ಎಷ್ಟೇ ಕಾಲ ಕಳೆದರೂ ಬದಲಾಗದ ಶಾಶ್ವತ ಸತ್ಯ. ಇಂದಿನ ಡಿಜಿಟಲ್ ಯುಗದಲ್ಲಿ ಒತ್ತಡ, ಸ್ಪರ್ಧೆ, ಅನಿಶ್ಚಿತತೆಗಳ ನಡುವೆಯೂ ಈ ಜ್ಞಾನ ಅಷ್ಟೇ ಪ್ರಸ್ತುತವಾಗಿದೆ, ಬಹುಶಃ ಇಂದಿಗೆ ಇನ್ನೂ ಹೆಚ್ಚು ಅಗತ್ಯವಾಗಿದೆ. ನಾವು ಈ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಮ್ಮೆ ಹಿಂತಿರುಗಿ ನೋಡಿದರೆ ಅರ್ಜುನ ಆ ಯುದ್ಧಭೂಮಿಯಲ್ಲಿ ನಿಂತಾಗ ಸಂಪೂರ್ಣ ಭಯದಿಂದ ಕುಸಿದು ಬಿದ್ದ. ಗಾಂಡೀವ ಕೈಯಿಂದ ಜಾರಿಬಿತ್ತು. ಆದರೆ ಶ್ರೀಕೃಷ್ಣನ ಜ್ಞಾನ ಪಡೆದ ನಂತರ ಅದೇ ಅರ್ಜುನ ಸಂಪೂರ್ಣ ಬೇರೆಯೇ ವ್ಯಕ್ತಿಯಾಗಿ ಎದ್ದು ನಿಂತ. ಗೀತೆಯ ಕೊನೆಯಲ್ಲಿ ಆತ ಹೇಳುತ್ತಾನೆ, ನಷ್ಟೋ ಮೋಹಃ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ನನ್ನ ಮೋಹ ನಾಶವಾಯಿತು, ನನ್ನ ಸ್ಮೃತಿ ಮರಳಿ ಬಂತು, ನಾನೀಗ ಸಂದೇಹಗಳಿಲ್ಲದೆ ನಿಂತಿದ್ದೇನೆ, ನಿನ್ನ ಮಾತಿನಂತೆ ನಡೆಯುತ್ತೇನೆ ಎಂದು. ಇದೇ ನಿಜವಾದ ರೂಪಾಂತರ. ಭಯ ಸಂಪೂರ್ಣ ಮಾಯವಾಗುವುದಿಲ್ಲ, ಆದರೆ ಆ ಭಯದ ಮುಂದೆ ನಾವು ನಿಂತು ಗೆಲ್ಲುವ ಶಕ್ತಿ ಬರುತ್ತದೆ. ಇದೇ ಶ್ರೀಕೃಷ್ಣನ ಕಾಲಾತೀತ ಜ್ಞಾನದ ನಿಜವಾದ ಸಾರ. ಇಂದು ನೀವು ಅರ್ಜುನನ ಸ್ಥಿತಿಯಲ್ಲಿರಬಹುದು. ಜೀವನದ ಯುದ್ಧಭೂಮಿಯಲ್ಲಿ ನಿಂತು ಎದುರಿಗಿರುವ ಸವಾಲುಗಳನ್ನು ನೋಡಿ ಭಯದಿಂದ ಕುಸಿಯುತ್ತಿರಬಹುದು. ಆದರೆ ನೆನಪಿಡಿ, ಆ ಸಾರಥಿ ಇಂದಿಗೂ ನಿಮ್ಮ ಜೊತೆಗಿದ್ದಾನೆ. ನಿಮ್ಮ ಹೃದಯದೊಳಗೆ ಆ ಕೃಷ್ಣ ಚೈತನ್ಯ ಇದ್ದೇ ಇದೆ. ಬೇಕಾಗಿರುವುದು ಕೇವಲ ಆ ಜ್ಞಾನವನ್ನು ಗುರುತಿಸುವ ಅರಿವು. ಒಂದು ಮಾತು ನೆನಪಿಡಿ, ಭಯ ಎಂಬುದು ಅಜ್ಞಾನದ ಕತ್ತಲೆ, ಜ್ಞಾನ ಎಂಬುದು ಆ ಕತ್ತಲೆಯನ್ನು ಹೋಗಲಾಡಿಸುವ ದೀಪ. ಒಂದು ಸಣ್ಣ ದೀಪ ಎಷ್ಟೇ ದೊಡ್ಡ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಅದೇ ರೀತಿ ಈ ಒಂದು ಸತ್ಯದ ಅರಿವು, ನೀವು ಶಾಶ್ವತ ಆತ್ಮ, ನಿಮ್ಮ ಕರ್ತವ್ಯ ಪ್ರಯತ್ನ ಮಾತ್ರ, ಮತ್ತು ಪರಮಾತ್ಮ ಎಂದೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಈ ಒಂದು ಅರಿವು ಎಂತಹ ದೊಡ್ಡ ಭಯದ ಕತ್ತಲೆಯನ್ನು ಹೋಗಲಾಡಿಸಬಲ್ಲದು. ಇಂದಿನಿಂದ ಪ್ರತಿ ಬಾರಿ ಭಯ ನಿಮ್ಮನ್ನು ಆವರಿಸಿದಾಗ ಒಂದು ಕ್ಷಣ ನಿಂತು ಆಳವಾಗಿ ಉಸಿರಾಡಿ ಮತ್ತು ಗಜೇಂದ್ರನಂತೆ, ದ್ರೌಪದಿಯಂತೆ, ಪ್ರಹ್ಲಾದನಂತೆ ಆ ಪರಮಾತ್ಮನನ್ನು ಪೂರ್ಣ ಹೃದಯದಿಂದ ನೆನೆಯಿರಿ. ನಿಮ್ಮ ಪ್ರಯತ್ನವನ್ನು ಪೂರ್ಣ ಶ್ರದ್ಧೆಯಿಂದ ಮುಂದುವರಿಸಿ ಫಲದ ಚಿಂತೆ ಆ ಪರಮಾತ್ಮನಿಗೆ ಬಿಡಿ. ಇದೇ ನಿಜವಾದ ಧೈರ್ಯ, ಇದೇ ನಿಜವಾದ ಶಕ್ತಿ, ಇದೇ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬ ಅರ್ಜುನನಿಗೂ, ಅಂದರೆ ಪ್ರತಿಯೊಬ್ಬ ಭಯಗ್ರಸ್ತ ಮಾನವಾತ್ಮಕ್ಕೂ ಕೊಡುವ ಆ ಕಾಲಾತೀತ ಸಂದೇಶ. ನೆನಪಿಡಿ, ಜೀವನ ಎಂಬುದು ಒಂದು ಯುದ್ಧಭೂಮಿ, ಆದರೆ ಈ ಯುದ್ಧದಲ್ಲಿ ನೀವು ಒಂಟಿಯಲ್ಲ. ಆ ಕೃಷ್ಣ ಸಾರಥಿ ಸದಾ ನಿಮ್ಮ ಜೊತೆಗಿದ್ದಾನೆ, ನಿಮ್ಮ ರಥವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದ್ದಾನೆ. ಬೇಕಾಗಿರುವುದು ಕೇವಲ ಆ ಸಾರಥಿಯ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದು, ನಿಮ್ಮ ಕರ್ತವ್ಯವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡುತ್ತಾ ಮುಂದೆ ಸಾಗುವುದು. ಭಯ ಬಂದಾಗ ಕುಸಿಯಬೇಡಿ, ಬದಲಿಗೆ ಆ ಭಯದ ಮೂಲವನ್ನು ಅರ್ಥಮಾಡಿಕೊಂಡು ಜ್ಞಾನದ ಬೆಳಕಿನಿಂದ ಅದನ್ನು ಗೆಲ್ಲಿ. ಇಂದಿನಿಂದ ನಿಮ್ಮ ಜೀವನ ಭಯದ ನೆರಳಿನಿಂದ ಮುಕ್ತವಾಗಿ ಜ್ಞಾನದ ಬೆಳಕಿನಲ್ಲಿ ಬೆಳಗಲಿ ಎಂದು ಆಶಿಸುತ್ತೇನೆ. ಹರೇ ಕೃಷ್ಣ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗಿಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.